ಮೊಬೈಲ್ ಅಂತ ಬಂದಾಗ ಮಕ್ಳ ಕೈಲಿ ಮೊಬೈಲ್ ಸಿಕ್ತು. ಅದು ಕರೋನಾ ಟೈಮ್ನಲ್ಲಿ ಹೆಂಗಾಯ್ತು ಅಂದ್ರೆ ಪುಸ್ತಕಕ್ಕಿಂತ ಮೊಬೈಲೇ ಫ್ರೆಂಡು ಅನ್ನಂಗಾಯ್ತು. ಅದ್ರಲ್ಲೇ ಎಲ್ಲ ಕಲ್ತ್ಕೊಂಡ್ರು. ಬರ್ತಾ 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 ಅದರ ಮಿಸ್ಯೂಸ್ ಹೆಂಗಾಯ್ತು, ಪರಿಣಾಮ ಏನ್ ಮಾಡಿದ್ರು, ಸರ್ಕಾರ ಬಜೆಟ್ನಲ್ಲೆಲ್ಲ ಒಂದು ಡಿಸೈಡ್ ಮಾಡಿದ್ರು ಮಕ್ಳು ಕೈಲಿ ಮೊಬೈಲ್ ಸಿಗಬಾರ್ದು ಅಂತ. ಇದು ಆರಂಭದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹೋದ್ಮೇಲೆ ನಾನು ಏನೋ ತೀರ್ಮಾನ ತಗೊಳ್ತೀನಿ, ಅದನ್ನ ಸರಿ ಮಾಡ್ತೀನಿ ಅನ್ನೋಕ್ಕಿಂತ ಆರಂಭದಲ್ಲೇ ಕರೆಕ್ಷನ್ಸ್ ಯಾಕೆ ಮಾಡ್ತಾ ಇಲ್ಲ, ಕಾನೂನು ಇದರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು. ಗೌರ್ಮೆಂಟ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾರ ಕಿವಿ ಮೇಲೆ ಹೂ ಇಡ್ತಾ ಇದಾರೆ. ಅದು ಎನ್ಫೋರ್ಸಬಲ್. ಅವ್ರು ಹೇಳ್ತಾ ಎನ್ಫೋರ್ಸ್ ಮಾಡಕ್ ಆಗುತ್ತಾ? ಆಗಲ್ಲ ಅಂತೀರಾ? ಹೇಗಾಗುತ್ತೆ ಹೇಳಿ? ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಈಗ ಅದು ಅತಿರೇಕಕ್ಕೆ ಹೋದ್ಮೇಲೆ ನಾನು ಕಂಟ್ರೋಲಿಗೆ ತಗೊಳ್ತೀನಿ ಅನ್ನೋ ಬದಲು ಆರಂಭದಲ್ಲಿ ಯಾಕೆ ಇಂಥ ಆ್ಯಪ್ಗಳಿಗೆ ಕಡಿವಾಣ ಹಾಕ್ತಾ ಇಲ್ಲ? ಸರಿಯಪ್ಪ, ಆ್ಯಪ್ಗಳಲ್ಲಿ ಈಗ ನೋಡಿ ಗಂಡು ಮಕ್ಳಿಗೆ ಎಷ್ಟೋ ಕಡೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಇದ್ದಾರೆ. ಈ ಆ್ಯಪ್ಗಳ ಮುಖಾಂತರ ಮದುವೆ ಕೂಡ ಆಗ್ತಾ ಇದ್ದಾರೆ. IT ಆಕ್ಟ್ ಪ್ರಕಾರ ಕೆಲವೊಂದು ಆ್ಯಪ್ಗಳನ್ನ ಬ್ಯಾನ್ ಮಾಡ್ಬೇಕಂತ ಅವ್ರಿಗೆ ಪವರ್ ಇದೆ. ಅವ್ರು ಯಾಕೆ ಬ್ಯಾನ್ ಮಾಡಬಾರ್ದು ಅಂತ ಏನಾದ್ರು ಅದರಿಂದ ಸಮಾಜಕ್ಕೆ ಜೆನ್ಯೂನ್ ಕೆಮಿಸ್ಟ್ರಿಗಳು ಫೇಲ್ ಆಗ್ತಾ ಇದಾವೆ ಸರ್. ಇದರಲ್ಲಿ ಕೊರತೆ ಕಾಣಿಸ್ತಾ ಇದೆ. ಎಲ್ಲದೂ ಮಾಡರ್ನ್, ನಾನು ಅಪ್ಡೇಟ್ ಆಗಬೇಕು. ಬೇರೆ ದೇಶ ಈಗ ಟೆಕ್ನಿಕಲಿ ಅಂತ ಬಂದಾಗ ಅಪ್ಡೇಟ್ ಆಗೋಣ, ಮುಂದುವರಿಯೋಣ, ಫಿನಾನ್ಷಿಯಲಿ ಮುಂದುವರಿಯೋಣ, ಎಲ್ಲದ್ರಲ್ಲೂ ಮುಂದುವರಿಯೋಣ ಅಂತ ಹೋದ್ರೆ ಒಂದಿನ ಹಳ್ಳಕ್ಕೆ ತಾನೇ ಹೋಗ್ಬೀಳೋದು ನಾವು. ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು. ನೀವು ಸ್ಟಿಗ್ಮಾ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ. ಒಂದು ಸೋಷಿಯಲ್ ಕಾಸ್ ಆಗಲಿ, ಎಲ್ಲಿ ಜನ ಮೀಟ್ ಮಾಡಿ ಅವ್ರು ಮಿಂಗಲ್ ಆಗಕ್ಕೆ ಒಂದು ಆಪರ್ಚುನಿಟಿ, ಒಂದು ಪ್ಲೇಸ್ ಆಗಿ ಈ ಆ್ಯಪ್ಸ್ ಇದಾವೆ. ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಒಂದು ಸ್ಟಿಗ್ಮಾ ಇದೆ ಸೊಸೈಟಿದಲ್ಲಿ. ಅಯ್ಯೋ, ನಮ್ಮ ದೇಶದಲ್ಲಿ ಇದಾಗಬಾರ್ದು, ನಾವು ಒಂದು ಟ್ರೆಡಿಷ್ನಲ್ ದೇಶ, ನಾವು ಹಿಂಗೆ ಹೋಗ್ಬೇಕು ಅನ್ನೋದು ಒಂದು ನ್ಯಾರೋ ಮೆಂಟಾಲಿಟಿ ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ. ಅದನ್ನ ಮಾಡಬಾರ್ದು. ಈಗಿನ ಜನ್ರೇಷನ್ನು ದೇ ಆರ್ ಇನ್ ಟು ಸೋಷಲೈಸಿಂಗ್. ಈ ಪಬ್ ಕಲ್ಚರ್ ಆಗಿರ್ಬೋದು, ಇಲ್ಲ ನೈಟ್ ಪಾರ್ಟೀಸ್ ಕಲ್ಚರ್ ಆಗಿರ್ಬೋದು, ನ್ಯಾರೋ ಮೈಂಡೆಡ್ ನೀನು ಆ್ಯಪ್ಗಳಲ್ಲಿ ಫೇಕ್ ಐಡಿಗಳನ್ನು ಹಾಕೊಂಡು ನೀನು ಕಂಟಿನ್ಯೂ ಮಾಡ್ಕೋ, ಹಾಳಾಗೋಗ್ಲಿ, ನಾಳೆ ಆ ಹುಡುಗಿ ಜೀವನ, ಹುಡುಗನ ಜೀವನ, ಸಾವಿರಾರು ಜನರ ಜೀವನ ಹಾಳಾಗೋಗ್ಲಿ ಅನ್ನೋದು ನ್ಯಾರೋ ಮೈಂಡೆಡ್ ಸರ್. ಅದ್ರಲ್ಲಿ ಎಷ್ಟು ಫೇಕು ಅಂತ ಏನಾದ್ರು ಆಗಿದೆ ಸರ್. ಕರೆಕ್ಟ್ ಆಗಿದ್ದವ್ರದ್ದು ಆಗಿದಾವೆ, ಇಲ್ಲ ಅನ್ನಲ್ಲ. ನಾವು ದಿನ ಕೇಸ್ಗಳು ಇರಲಿ, ಪ್ರತಿಯೊಂದು ಕಾನೂನಲ್ಲಿ ನ್ಯೂನತೆಗಳು ಅಥವಾ ಸಹಾಯ ಎರಡೂ ಇರ್ತವೆ. ಪ್ಲಸ್ ಮೈನಸ್ ಎರಡೂ ಇರ್ತವೆ. ನಂಬರ್ಸ್ ಮ್ಯಾಟರ್ ಆಗುತ್ತಲ್ವಾ ಸರ್? ಆದ್ರೆ ಮನುಷ್ಯನಿಗೆ ನೈತಿಕತೆ ಸ್ವಂತ ಇರ್ಬೇಕಲ್ಲ. ಅವ್ರಿಗೆ ನೈತಿಕತೆ ಅನ್ನೋದು ಇರ್ಬೇಕಲ್ಲ. ಇವುಗಳಿಗೆಲ್ಲ ಪರ್ಮಿಷನ್ ಕೊಡೋರಿಗೆ ಹಂಗಾದ್ರೆ ಇದ್ರ ಬಗ್ಗೆ ಏನು ನಾವು ರಿಸ್ಟ್ರಿಕ್ಟ್ ಮಾಡ್ಬೇಕಾ ಅಥವಾ ಬೇಡವಾ? ಅವ್ರಿಗೇನು ಸಂಬಂಧನೇ ಪಡಲ್ವಾ ಹಂಗಾದ್ರೆ? ಆ್ಯಪ್ಗಳಿಗೆ ಪರ್ಮಿಷನ್ ಕೊಡೋರಿಗೆ ಯಾಕೆ ಮಾಡಬೇಕು ಅಂತ ಫಸ್ಟ್ ಕ್ವೆಶ್ಚನ್. ಇಟ್ ಇಸ್ ಅ ಪ್ಲೇಸ್ ಟು ಸೋಷಲೈಸ್. ನಿನ್ನ ಮೇಲಿದೆ, ನಿನ್ನ ಜವಾಬ್ದಾರಿ ಅದು, ನಿನ್ನ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅದು. ನೀನ್ ಏನ್ ಮಾಡ್ತೀಯ? ಇವಾಗ ಯಾರಾದ್ರೂ ನಿನ್ನ ಅಪ್ರೋಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಬೇಡ ಆ್ಯಪೇ ಬೇಡ, ನೀನ್ ರೋಡಲ್ಲಿ ಹೋಗ್ತಾ ಇರ್ತೆ, ಯಾರೋ ಒಬ್ರು ಅಪ್ರೋಚ್ ಮಾಡ್ತಾರೆ, ನಿನ್ನ ಮಾತಾಡಿಸ್ತಾರೆ, ನಿನ್ನ ಫೋನ್ ನಂಬರ್ ಕೇಳ್ತಾರೆ, ನಿನ್ನ ಮೇಲಿದೆ. ಅದು ನೀನು ಕೊಡ್ಬೇಕಾ ಬೇಡವಾ, ನೀನು ಮಾತಾಡ್ಬೇಕಾ ಬೇಡವಾ ಅನ್ನೋದು ನಿನ್ನ ಮೇಲಿದೆ. ನಿನಗೆ ಇಷ್ಟ ಇಲ್ವಾ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತೀರಾ. ನಿನ್ನ ಮೇಲೆ ಇಂಟ್ರೆಸ್ಟು, ನೀನು ಅದನ್ನು ಸೈನ್ ಅಪ್ ಮಾಡಿದಾಗ ಯು ಆರ್ ಇನ್ವೈಟಿಂಗ್ ಅದರ್ಸ್ ಟು ಅಪ್ರೋಚ್ ಯು. ಅದು ನಿನ್ನ ಮೇಲೆ ಇರುವಂತ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. ಭಯ ಇದ್ರೆ ನೀನಂತ ಆಪ್ಗಳ ಕಡೆ ತಲೆ ಹಾಕ್ಬೇಡ ಅಂತ. ಇಟ್ ಇಸ್ ಯುವರ್ ಡಿಸಿಷನ್. ನಿನಗೆ ಇಷ್ಟ ಬಂದ್ರೆ ನೀನ್ ಆಪ್ ಅಲ್ಲಿ ಇರು, ಇಲ್ಲ ಅಂದ್ರೆ ಬೇಡ ಅಂದ್ರೆ ಮನೇಲಿರು. ಅಲ್ಲ, ಕಾನೂನು ಕಠಿಣ ಅಲ್ಲ, ಏನ್ ಅಫೆನ್ಸ್ಗಳು ನಡೀತವೆ. ಕಾನೂನು ಕಠಿಣ ಅಂತ ಕೆಲವರು ಅಫೆನ್ಸ್ಗಳು ಹೆಂಗಾಯ್ತು ಗೊತ್ತಲ್ಲ ಸರ್, ಒಂದ್ ಸೆಕೆಂಡ್. ಹೆಂಗಾಯ್ತು ಅಂದ್ರೆ ಕೊಲೆ ಆದ್ರೆ ಗಲ್ ಶಿಕ್ಷೆ ಅಂತಿದೆ. ಹೌದು, ಯಾರು ಕೊಲೆ ಮಾಡೋದು ಬಿಟ್ಟಾರ ಅದಕ್ಕೆ ಬೇಲ್ ಕೊಡ್ತಿರಲ್ಲ ಸರ್? ಏನ್ ಯಾವ ಬೇಲ್? ಅಲ್ಲ, ಬೇಲ್ ಕೊಡ್ತೀರ? ಇಲ್ಲ ಸರ್, ನ್ಯಾಯಾಲಯದಲ್ಲಿ ಬೇಲ್ ಇದೆಯಲ್ಲ. ಮಾಲ್ಗತಿ ಸರ್, ಒಂದ್ ಸೆಕೆಂಡ್. ನಾನು ಲಾಯರ್ ಅವ್ರಿಗೆ ಕೇಳ್ತಾರೆ, ಇದು ಹೆಂಗಾಗುತ್ತೆ ಅಂದ್ರೆ, ಕುಡಿಯೋದು ತಪ್ಪು, ಕುಡಿದು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ನಿನಗೆ ಕೇಸ್ ಹಾಕ್ತೀನಿ. ಇಂಡೈರೆಕ್ಟ್ ಆಗಿ ಇಷ್ಟು ಏನು ಅಮೌಂಟ್ ನೀನು ರೆಡಿ ಮಾಡ್ಕೊಳ್ಳೇಬೇಕು ಅನ್ಕೊಂಡು ಅಬಕಾರಿ ಇಲಾಖೆಯವರಿಗೆ ಟಾರ್ಗೆಟ್ ಕೊಡೋದು. ಇದು ಹಂಗ್ ಮಾಡ್ದಂಗಾಗುತ್ತೆ. ನೀವೇನ್ ಬಳಸಿ ಅಂತ ನಾವು ಹೇಳ್ತಾ ಇಲ್ಲ ಅನ್ನೋದು. ಆಪ್ಗಳನ್ನ ತಗೊಂಬಂದು ಮಕ್ಳು ಮುಂದೆ ಚಾಕ್ಲೇಟ್ ಇಡೋದು, ನೀನ್ ತಿನ್ಬೇಡ ಅಂತ ಹೇಳೋದು. ಅಲ್ಲಿದೆ ಆಗುತ್ತಾ? ಅಲ್ಲಲ್ಲ, ಅಲ್ಲಿದೆ, ಅಂಗಡಿಯಲ್ಲಿದೆ, ನಿನಗ್ ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ನಡ್ಕೊಂಡು ಹೋಗು ಅಷ್ಟೇ. ಸಿಂಪಲ್ ಟರ್ಮ್ಸ್. ಈ ಕಡೆ ಕೈಲಿ ಹೆದರಿಕೆ ಇಟ್ಕೊಳ್ಳೋದು ಅಂತನಾ? ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ದ ಹೆಲ್ತ್ ಅಂತ ಬರೆದಿರ್ತಾರೆ. ಕುಡಿತಾರೆ, ಸಿಗರೇಟ್ ಹಂಗೆ ಹೇಳ್ತಾರೆ. ಎಲ್ಲ ನೀವು ಪ್ರತಿಯೊಂದನ್ನು ನ್ಯೂನತೆ ಹುಡುಕಿದ್ರೆ ಸಿಗ್ತಾವೆ ಎಲ್ಲದ್ರಲ್ಲಿನೂ. ನೈತಿಕತೆಯಲ್ಲಿ ಎಷ್ಟು ನ್ಯೂನತೆಗಳಿಲ್ಲ. ಪ್ರತಿಯೊಂದು ಇದ್ರಲ್ಲಿನೂ ಅನ್ಯಾಯ ಆಗೋದು ಹೆಣ್ಮಕ್ಳಿಗೆನೆ ನನ್ನ ಲೆಕ್ಕದಲ್ಲಿ. ಜನರಲ್ಲಿ ಯಾವುದೇ ಕಾನೂನು ಇರ್ಲಿ, ಯಾವುದೇ ಏನೇ ಇರ್ಲಿ, ಏನೇ ಆದ್ರೂ ಸಫರ್ ಆಗೋದು ಹೆಣ್ಮಕ್ಳು. ಆದ್ರೂ ಸಂಸ್ಕೃತಿನಲ್ಲಿ ಇವೆಲ್ಲ ಒಳ್ಳೇದಲ್ಲ. ಒಬ್ರು ಹಿರಿಯರು ಇರ್ಬೋದು, ನಾವ್ ಹೇಳಲಿಕ್ಕೆ ಹೋಗಲ್ಲ. ಈ ಒಂದು ವಾತಾವರಣ ಘನ ನ್ಯಾಯಾಲಯಕ್ಕೆ ನಾವು ಕೂಡ ಒಂದು ಮನವಿಯನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ನೀಡಿರ್ತಕ್ಕಂಥ ಆದೇಶದಲ್ಲಿ ಕೆಲವು ಮಾರ್ಪಾಡುಗಳಂತ ಇದೇನು ನೀಡಿ. ಯಾಕೆ ಗೊತ್ತಾ, ಇವತ್ತು ಒಂದು ಕುಟುಂಬದಲ್ಲಿ
ಈಗ ನೀವು ಕುಳಿತಿದ್ದಾರೆ ಎಷ್ಟು ವ್ಯಾಜ್ಯಗಳು ಬರ್ತವೆ ಕರೆಕ್ಟಾಗಿದ್ರೂ ಕೂಡ ಮಾಲ್ಗತ್ತಿ ಸರ್ ಹೇಳ್ದಾಗೆ ಕರೆಕ್ಟಾಗಿದ್ರೂ ಕೂಡ ಅನೇಕ ವ್ಯಾಜ್ಯಗಳು ಕುಟುಂಬದಲ್ಲಿ ಬರ್ತವೆ ಅದನ್ನು ನಿಭಾಯಿಸೋದೇ ಹೆಚ್ಚು ತೊಂದರೆ ಇದ್ದಾಗ ಈ ವಿವಾಹೇತರ ಸಂಬಂಧದಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ 4 ಕೋಟಿ ವಿವಾಹೇತರರು ಈ ಒಂದು ರಿಜಿಸ್ಟರ್ ಆಗಿದ್ದಾರೆ ಆಲ್ರೆಡಿ ಈ ಒಂದು ಆ್ಯಪ್ಗೆ. ಅಂದರೆ ಇಲ್ಲಿ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ. ಇದೇ ರೀತಿ ಮುಂದುವರೆದ್ರೆ ಅಮೇರಿಕಾಗಿನ್ನ ಏನು ನಾವು ಕಡಿಮೆ ಇಲ್ಲ. ಈಗ ಒಬ್ಬರಲ್ಲಿ ನಿಮ್ಗೆ ಗೊತ್ತಲ್ಲ ಯಾವ ರೀತಿ ಇದೆ ಅಂದ್ರೆ ಒಂದು ಸಂಬಂಧಗಳಿಗೆ ಬೆಲೆ ಇಲ್ಲ. ತಂದೆ ತಾಯಿ ಸಹೋದರಿ ಸಹೋದರ ಯಾವುದೇ ರೀತಿಯ ಒಂದು ಸಂಬಂಧಗಳ ಬೆಲೆನೇ ಇಲ್ಲದೆ ಬದುಕ್ತಾ ಇರ್ತಕ್ಕಂಥ ಒಂದು ಸಂಸ್ಕೃತಿ ಅಲ್ಲಿರುವಾಗ ಅದನ್ನೇ ನಾವಿಲ್ಲಿ ಮುಂದುವರ್ಸಿದ್ರೆ ನಮ್ಮ ದೇಶಕ್ಕೂ ಆ ದೇಶಕ್ಕೂ ವ್ಯತ್ಯಾಸ ಏನಿರುತ್ತೆ.